ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ರಾಗಿ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಬೇಸಿಗೆ ಬಂದ ಹಾಗೆ ಏನಾದರೂ ತಂಪಾಗಿ ಕುಡಿಯುವ ಅನಿಸ್ತದೆ ನೋಡಿ. ಆಗ ನೀವು ಈ ಥರದ ರಾಗಿ ಗಂಜಿ ಕುಡಿದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಹಾಗೆ ದೇಹವನ್ನು ಕೂಡ ತಂಪು ಮಾಡ್ತದೆ. ರಾಗಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಐರನ್ ಎಲ್ಲ ಇರ್ತದೆ. ಇದು ಒಂದು ಡಯಟ್ ಫುಡ್ ಅಂತಲೇ ಹೇಳ್ಬೋದು. ಡಯಾಬಿಟಿಸ್ ಇರುವವರಿಗೆ ಕೂಡ ಈ ರಾಗಿ ಗಂಜಿ ತುಂಬಾನೇ ಒಳ್ಳೆಯದು. ಊಟ ಮಾಡಿ ಆದ್ಮೇಲೆ ಬೇಕಿದ್ರು ಕುಡಿಬಹುದು, ಅಥವಾ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬೇಕಿದ್ರು ಕುಡಿಬಹುದು. ತುಂಬಾನೇ ರುಚಿಯಾಗಿರ್ತದೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಎಲ್ಲರಿಗೂ ಒಂದು ಆರೋಗ್ಯಕರವಾದ ಆಹಾರ ಇದು ರಾಗಿ ಗಂಜಿ. ಹಾಗಾಗಿ ಈ ಬೇಸಿಗೆಯಲ್ಲಿ ನೀವು ಈ ಥರದ ಗಂಜಿ ಮಾಡಿ ಕುಡಿದ್ರೆ ಶರೀರಕ್ಕೆ ಶಕ್ತಿ ಕೂಡ ಸಿಗ್ತದೆ. ಈಗ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಮೊದಲಿಗೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದು ಎಲ್ಲ ರಾಗಿ ಹಿಟ್ಟು ನಮಗೆ ಬೇಕಾಗಿರುವುದಿಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಬೋದು. ನಾನು ಒಂದು 4 ಕಪ್ ಆಗುವಷ್ಟು ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೇನೆ. ಹಾಗಾಗಿ ನಾನಿಲ್ಲಿ 4 ಚಮಚ ಆಗುವಷ್ಟು ಮಾತ್ರ ರಾಗಿ ಪುಡಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಈಗ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ 4 ಚಮಚ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಕೊಳ್ಬೇಕು. ಇದರಲ್ಲಿ ಗಂಟೆ ಎಲ್ಲ ಇರಬಾರ್ದು, ಆ ಥರ ಚೆನ್ನಾಗಿ ಕಲಸಿಕೊಳ್ಬೇಕು. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಸಿಕೊಳ್ಬೇಕು. ಈಗ ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಗ್ಯಾಸ್ ಮೇಲೆ ಇಡುವಾಗ ಅದನ್ನು ಕೈಯಾಡಿಸ್ತಾ ಇರಬೇಕು, ಇಲ್ಲದಿದ್ರೆ ಅದು ಉಂಡೆ ಕಟ್ತದೆ. ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಬೇಕು. ಬೇಯ್ತಾ ಬಂದ ಹಾಗೆ ಇದು ದಪ್ಪ ಆಗ್ತಾ ಬರ್ತದೆ ನೋಡಿ. ಈಗ ನಾನು ಈಗಲೇ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿ ಇದನ್ನು ಬೇಯಿಸಿಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗಿದೆ. ಇದು ಚೆನ್ನಾಗಿ ದಪ್ಪ ಆಗ್ತಾ ಬಂತು ನೋಡಿ. ಹಾಗೆ ಚೆನ್ನಾಗಿ ಕುದೀತಾ ಉಂಟು. ಈ ಥರ ಕುದಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನೀಗ ತಣಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ತಣಿದ ಮೇಲೆ ಆಮೇಲೆ ಏನೆಲ್ಲ ಇದಕ್ಕೆ ಹಾಕಬೇಕು ಅಂತ ತೋರಿಸ್ತೇನೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ತಣಿಲಿಕ್ಕೆ ಬಿಡುವ. ಇದು ಮುಚ್ಚಿಟ್ಟು 1 ಗಂಟೆ ಆಯಿತು ನೋಡಿ. ಈಗ ಚೆನ್ನಾಗಿ ತಣಿದಿದೆ. ಈಗ ರಾಗಿ ಮಿಶ್ರಣ ಚೆನ್ನಾಗಿ ಗಟ್ಟಿಯಾಗಿದೆ. ಈಗ ನೀವು ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಟು ಫ್ರಿಜ್ಜಲ್ಲಿ ಇಟ್ಟುಕೊಳ್ಬೋದು. 4-5 ದಿವಸ ಬೇಕಿದ್ರೂ ಇದನ್ನು ಉಪಯೋಗಿಸ್ಬೋದು. ಎಷ್ಟು ಬೇಕೋ ಅಷ್ಟೇ ತೆಗೆದು ನೀವು ಇದರ ಗಂಜಿ ಮಾಡಿ ತಗೊಳ್ಬೋದು. ನಾನೀಗ ಇದು ಎಲ್ಲವನ್ನು ಹಾಕಿ ಒಂದೇ ಸಾರಿ ಗಂಜಿ ಮಾಡಿಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಮೊಸರು ಬೇಕು. ನಾನಿಲ್ಲಿ ಗಟ್ಟಿ ಮೊಸರು ತಗೊಂಡಿದ್ದೆ. ಈಗ ಎಷ್ಟು ಮೊಸರು ಬೇಕೋ ಅಷ್ಟನ್ನು ನೀವು ತಗೊಂಡು ಮಜ್ಜಿಗೆ ಮಾಡಿಕೊಳ್ಬೇಕು. ಮಿಕ್ಸರಲ್ಲಿ ಹಾಕಿ ಇದನ್ನು ಸ್ವಲ್ಪ ರುಬ್ಬಿಕೊಂಡ್ರೂ ಆಗ್ತದೆ. ಈಗ ನಾನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ. ಈಗ ಚಮಚದ ಸಹಾಯದಿಂದ ಬೇಕಿದ್ರೂ ಈ ಥರ ನೀವು ಮಿಕ್ಸ್ ಮಾಡಿ ತಗೊಳ್ಬೋದು. ಗಂಟೆ ಇರಬಾರ್ದು, ಮಜ್ಜಿಗೆ ಥರ ಆಗಬೇಕು ನೋಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿ ನಾನು ಮಜ್ಜಿಗೆ ಮಾಡ್ಕೊಳ್ತೇನೆ. ಸಿಹಿ ಮೊಸರನ್ನೇ ಹಾಕ್ಕೊಂಡು ಮಜ್ಜಿಗೆ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ಚೆನ್ನಾಗಿ ಮಜ್ಜಿಗೆ ಮಾಡಿ ತಗೊಂಡಿದ್ದೇನೆ. ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ರಾಗಿ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಎಲ್ಲವನ್ನು ಒಂದೇ ಸಾರಿ ಹಾಕಿದ್ರೂ ಆಗ್ತದೆ, ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಮಿಕ್ಸ್ ಮಾಡಿ ತಗೊಂಡ್ರೂ ಆಗ್ತದೆ. ಗಂಟು ಉಳಿಯದ ಹಾಗೆ ನೀವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಇಲ್ಲಿ ಒಂದು ಕುಟ್ಟಾಣಿ ತಗೊಂಡಿದ್ದೇನೆ. ಅದರಲ್ಲಿ ಒಂದು ಸಣ್ಣ ತುಂಡು ಶುಂಠಿ ಹಾಕಿದ್ದೇನೆ. 2 ಹಸಿಮೆಣಸು ಹಾಕಿದ್ದೇನೆ. ಹಸಿಮೆಣಸು ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಜೀರಿಗೆ ಬೇಕಿದ್ರೆ ಹಾಕ್ಕೊಳ್ಬೋದು. ಜೀರಿಗೆ ಫ್ಲೇವರ್ ನಿಮಗೆ ಇಷ್ಟ ಇಲ್ಲ ಅಂತ ಆದರೆ ಹಾಕೋದು ಬೇಡ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ಕೊಂಡಿದ್ದೇನೆ. ನೀವು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಆಗ್ತದೆ. ಈಗ ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ತಗೊಳ್ಬೇಕು ನೋಡಿ. ಈ ಥರ ಪುಡಿ ಮಾಡಬೇಕು. ಇದನ್ನು ನೀವು ಮಿಕ್ಸರಲ್ಲಿ ಹಾಕಿ ರುಬ್ಬಿಕೊಂಡ್ರೂ ಆಗ್ತದೆ. ಈಗ ಇದನ್ನು ಮಾಡಿದ ರಾಗಿ ಗಂಜಿಯೊಳಗೆ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಇದಕ್ಕೆ ಉಪ್ಪು ತಾಗದಿದ್ದರೆ ಉಪ್ಪು ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆಲ್ಲ ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಈಗ ಇದಕ್ಕೆ ಉಪ್ಪು ತಾಗಿದೆ ಅಂತ ನೋಡ್ಕೊಳ್ಬೇಕು. ಉಪ್ಪು ತಾಗದಿದ್ದರೆ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಈಗ ರುಚಿಯಾದ ರಾಗಿ ಗಂಜಿ ರೆಡಿಯಾಗಿದೆ. ಇದಕ್ಕೆ ಬೇಕಿದ್ರೆ ಮತ್ತೆ ಇನ್ನು ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಬೆಳಿಗ್ಗೆ ನೀವು ಮಾಡಿಟ್ರೆ ಸಂಜೆಯ ತನಕ ನಿಮಗೆ ಇದನ್ನು ಕುಡಿಬೋದು. ಈ ಥರದ ಗಂಜಿ ನೀವು ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.